ಮಾಡಿ ತಹಸೀಲ್ದಾರ್ಗೆ ಲಿಂಗರಾಜು ಅದೇನಾದ್ರು ನಿಮ್ ಗಮನಕ್ಕೆ ಬಂತ ಆತರ ಏನಾದ್ರು ಅವರು ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ತಂದಿದ್ದಾರಾ? ತಹಸೀಲ್ದಾರ್ ಆಗಿರ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದಾರೆ. ಆದ್ರೆ ತಹಸೀಲ್ದಾರ್ಗೆ ಈ ಪ್ರಕರಣದಲ್ಲಿ ಯಾವುದೇ ತರ ತಹಸೀಲ್ದಾರ್ ಕೂಡ ವಿಷಯ ತಿಳಿಸಿಲ್ಲ. ಪೊಲೀಸರೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ದಾರೆ. ಅರವಿಂದ್, ಎಸ್ ಲಿಂಗರಾಜು, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಧನ್ಯವಾದ ತಮ್ಮ ಎಲ್ಲಾ ಮಾಹಿತಿಗಾಗಿ. ಸೊ ಓಕೆ ಸರ್, ಕುಮಾರೇಗೌಡ್ರೆ, ಸೊ ಇಷ್ಟೆಲ್ಲ ನೋಡಿದ್ರಿ ನೀವು. ನಿಮ್ಗೆ ಇವಾಗ ನಾನು ಆಗ್ಲೇ ಹೇಳಿದೆ, ಪೊಲೀಸರಿಗೆ ಪೊಲೀಸ್ ಬುದ್ಧಿ ಓಡಬೇಕಾಗಿತ್ತು, ಓಡಿಲ್ಲ ಸರ್. ಇಲ್ಲಿ ನಾನು ಮೊದಲನೇದಾಗಿ ಕಾಣದ ಕೈ ಕೆಲಸ ಮಾಡ್ತಿದೆ. ಸೊ ಒಂದು ಅಟ್ ದ ಬಾಟಮ್ ಲೈನ್, ನಿತ್ಯಾನಂದ ಆಶ್ರಮ ಗೊಂದಲದ ಗೂಡು ನಿಜ. ಆಮೇಲೆ ಇಲ್ಲಿ ಈಗ ನಡೀತಿರೋದು 3ನೇ ಡೆತ್ತು. ಹೌದು. ಹಾಗಾಗಿ ಪೊಲೀಸ್ನವ್ರಿಗೆ ಸೋಮೋಟೋ ಪವರ್ ಇದೆ. ಪೊಲೀಸ್ನವ್ರಿಗೆ ಕಾನ್ಸ್ಟಿಟ್ಯೂಷನ್ ದೇ ಆರ್ ಸುಪೀರಿಯರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅವ್ರಿಗೆ ಸ್ವತಃ ಅವರೇ ಮೊಕದ್ದಮೆ ಸ್ವಇಚ್ಛೆಯಿಂದ ಯಾರು ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳೇ 174 ಮಾಡಿದ್ದಾರೆ. ಈಗ ಕೇಸಲ್ಲಿ ನಮಗೆ ಕಂಡು ಬರ್ತಾ ಇರೋದು 174 ಅಲ್ಲಿ ಸುಮೋಟೋನಲ್ಲೇ ಮಾಡಿದ್ದಾರೆ. ಅವ್ರು ಮಾಡ್ಕೊಂಡೆ ಆದ್ರೆ ಏನ್ ಮಾಡಬೇಕೋ ಮಾಡಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಕರ್ಸಿಲ್ಲ. ಬಾರಿ ಈಗ ಸಿಆರ್ಪಿಸಿ ವಕೀಲರು ಒಂದೇ, ಪೊಲೀಸರು ಒಂದೇ ಕಾನೂನು, ಈ ದೇಶದ ಕಾನೂನು. ಹೌದು. 174 ಕಾಲಮಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸರ್, ಇಮಿಡಿಯೇಟ್ ಆಗಿ 2 ಗಣ್ಯ ವ್ಯಕ್ತಿಗಳನ್ನ ಕರೆಸ್ಬೇಕು ಅವರು. ನ್ಯಾಚುರಲಿ ಔಟ್ ಆಫ್ ದಿ ನಿತ್ಯಾನಂದ ಮಠ. ಹೌದು ಹೌದು ಹೌದು. ಅದಕ್ಕೆ ಸಂಬಂಧಪಟ್ಟವರು ನೋಡಿ ಸರ್, ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಾವು ನಡೆಯುತ್ತೆ. ಆ ವ್ಯಕ್ತಿ ಮನೆಯಲ್ಲಿ ಸಾವು ನಡೆದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮನೆಯಲ್ಲಿ ಇದ್ದಂತ ವ್ಯಕ್ತಿ ಆಚೆ ಒಬ್ಬ ಗಣ್ಯ ಆಗಿರ್ಬೇಕು. ಅಲ್ಲಿಗೆ ನಿತ್ಯಾನಂದ ಆಶ್ರಮದಲ್ಲಿ ಸುತ್ತಮುತ್ತ ಇರತಕ್ಕಂಥ ಗಣ್ಯ ವ್ಯಕ್ತಿಗಳು ಅವರನ್ನ ಕರೆಸಿ ಅವ್ರ ಎದುರಿಗೆ ಪಂಚನಾಮ ಡ್ರಾ ಮಾಡಿ ಅವರ ಸಿಗ್ನೇಚರ್ ತಗೋಬೇಕು. ಯಾಕಪ್ಪ ಅಂದ್ರೆ ನಾಳೆ ದಿನ ಇದೇನಾದ್ರು ಮತ್ತೆ ಡೌಟ್ ಅನ್ನೋ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿ ಬಂದು ಹೇಳ್ತಾನೆ, ಹೌದು ನನ್ನ ನಡೆದ ಪಂಚನಾಮ ವಿಜಯ ಈ ರೀತಿಯಾಗಿ ಆ ಗಾಯ ಇತ್ತು ಮತ್ತೊಂದು ಅಂತ ಹೇಳ್ಬಿಟ್ಟು ಇಲ್ಲಿ ಬಿ ಗೋಯಿಂಗ್ ಟು ವಿಟ್ನೆಸ್. ಬಟ್ ನಮ್ ರಿಪೋರ್ಟರ್ ಹೇಳ್ತಾ ಇರೋದೇನು ಅಂತಂದ್ರೆ, ನಿತ್ಯಾನಂದ ಭಕ್ತರ ಸಮ್ಮುಖದಲ್ಲಿ ಅವರು ಪೊಲೀಸರಿಗೆ ಉತ್ತರ ಕೊಡಬೇಕು. ಯಾದಕ್ಕೋಸ್ಕರ ಈ ಒಂದು ಕಾನೂನು ದೃಷ್ಟಿನಲ್ಲಿ ಇದು ದೊಡ್ಡ ತಪ್ಪಾಗುತ್ತದೆ. ಐ ಥಿಂಕ್ ನಾನು ನಮ್ಮ ಕಾಂಪಿಟೆಂಟ್ ಅಥಾರಿಟಿ ಅವ್ರನ್ನೇ ತಾವು ಕೇಳಬೇಕಾಗುತ್ತೆ. ಪಂಚನಾಮ ಯಾರು ಮಾಡಿದ್ದಾರೆ ರಿಪೋರ್ಟ್ ಇರುತ್ತಲ್ಲ ಸರ್, ಇಂಥವರ ಸಮ್ಮುಖದಲ್ಲಿ ಮಾಡಿದ್ರು ಸರ್, ಅದೆಲ್ಲಿ ಸಿಗುತ್ತೆ ನಮಗೆ? ಪೊಲೀಸ್ ಸ್ಟೇಷನ್ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ಜನ ಅಲ್ಲಿ ವಿಟ್ನೆಸ್ ಬೇಕು ಅಂದ್ರೆ ಎಲ್ಲಿ ಸಿಗುತ್ತದು? ಸ್ಟೇಷನ್ ಅಲ್ಲೂ ಸಿಗುತ್ತೆ. ಎಸ್ ಲೆನಿನ್, ಕೆಲವೊಂದು ಡೌಟ್ಸ್ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಐ ಥಿಂಕ್ ಅಲ್ಲಿನ ಡಿಸಿ ಅಥವಾ ತಹಸೀಲ್ದಾರ್ ಇರಬೇಕಾಗಿತ್ತು ಅಂತಕ್ಕಂಥದ್ದು ಒಂದು. ಜೊತೆಗೆ ಅವರು 174 ಅಂಡ್ 176 ಪ್ರಕರಣ ದಾಖಲು ಮಾಡಿಕೊಂಡಾಗ ನಮ್ಮ ರಿಪೋರ್ಟರ್ ಏನ್ ಹೇಳಿದ್ರು, ನಿತ್ಯಾನಂದನ ಡಿವೋಟೀಸ್ 5 ಮೆಂಬರ್ ಡಿವೋಟೀಸ್ ಇದ್ದಾರಲ್ಲ, ಇನ್ ಫ್ರಂಟ್ ಆಫ್ ದೆಮ್ ಓನ್ಲಿ ದೇ ಡಿಡ್ ದಿ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಕಾರ್ಡಿಂಗ್ ಟು ದಿ ಲಾ ಇಟ್ ಈಸ್ ರಾಂಗ್. ಯಾರೋ ಬೇರೆ ವ್ಯಕ್ತಿಗಳು ಅಂದ್ರೆ ಅದಕ್ಕೆ ಸಂಬಂಧಪಡದೇ ಇರತಕ್ಕಂತ ಊರಿನ ಗಣ್ಯರು, ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರ ಮುಂದೆ ಮಾಡಬೇಕಾಗಿತ್ತು. ಇಲ್ಲಿ ಡೌಟ್ ಕ್ರಿಯೇಟ್ ಆಗ್ತದೆ ಪೊಲೀಸರ ಆಕ್ಷನ್ ಬಗ್ಗೆ. ವಾಟ್ ಯು ಸೇ? It is totally, what can I say? On this case, you have, I think, more information. Yes, sir. First, is death totally mystery death. What I got the information from last phone call from that native place as Trichy, she had no any heart problem before. Okay. No medical record. So you got this information from Trichy itself? Yeah, that close relative neighbor home. ಸೊ ಅವ್ರಿಗೆ ಯಾವುದೇ ಹಾರ್ಟ್ ಪ್ರಾಬ್ಲಮ್ಸ್ ಇರಲಿಲ್ಲ. ಕಂಪ್ಲೇಂಟ್ ಆ ವ್ಯಕ್ತಿ ಬಂದು ಇವಾಗ ಈ ಕ್ಯಾನ್ ಕಮ್ ಟು ಕಂಪ್ಲೇಂಟ್ ಫೈಲ್ ಮಾಡಿದಾರೆ ಆಲ್ರೆಡಿ ಅಲ್ಲಿ. ಲೋಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಅದೇ ಹೇಳಿರೋದು, ಅವ್ರಿಗೆ ಯಾವುದೇ ಹಾರ್ಟ್ ಅವ್ರ ಅಮ್ಮ ಹೇಳ್ತಿರೋದೇನು, ನನ್ನ ಮಗಳಿಗೆ ಪ್ರಾಬ್ಲಮ್ ಇತ್ತು. ಒಂದು ಇಂಪಾರ್ಟೆಂಟ್ ಮೆಸೇಜ್, ಈವನ್ 2008 ದ ಕೆನಡಿಯನ್ ಡೆತ್ ದೇರ್ ಸೇಮ್ ಸ್ಟೇಟ್ಮೆಂಟ್ ದೇ ಟುಕ್ ಫ್ರಮ್ ಫ್ಯಾಮಿಲಿ. What statement, sir? Already health problem is enter. He is a Canadian. Okay. After the death, informed through the embassy and the family, the Nityananda, one of the name I forgot his name. He is informed he is already heart attack is happening. Front of Swamiji, he directly enlightened. This story is told. It is moksha directly did. So it is a regular death. They are buried. The bodies bring it. I only actually drive the ambulance. The body hand over to BGS hospital. They first not took the body from the ambulance. 1 hour dead body is in the ambulance waiting.
After 1 hour, that Nityananda secretary spoke to the concerned hospital authority. They took inside from the emergency ward. I am the eyewitness. 6 o'clock ಮೇಲೆ ಅವರು ಹಾರ್ಟ್ ಅಟ್ಯಾಕ್ ಇದ್ದಾರೆ ಡಾಕ್ಯುಮೆಂಟ್ ಕೊಡ್ತಾರೆ. Okay. I don't know what kind of what happened. You people understand much more. And second thing, in 2009 November, I think 3rd week 21, I am only drive again the same incident. Okay. One of the Gurukul student at that time his age 16. Only He 16. 16. Okay. Male or female? Male. Male. Okay. I think his name some spiritual name I forgot. Last 4 years now, so I forgot. So he admitted suicide poison. He took the poison. Okay. Committed suicide and IC intensive care BGS hospital local station la inform ಆಗಿತ್ತು. But accidentally after my complaint, everything lodge ಆಯ್ತು, ಕಂಪ್ಲೇಂಟ್ ಆಗಿತ್ತು police station la. ಅವರು ಪೇರೆಂಟ್ಸ್ ಗಿட்ட ಫೋನ್ ಮಾಡಿ ಕಾಲ್ ಮಾಡಿಟ್ಟು ಅವರು ಒಂದು என்னோட ಚಿಲ್ಡ್ರನ್ಸ್ಗೆ ಮೈ ಓನ್ ಪ್ರಾಬ್ಲತಾಳೆ ಇದು ಸೂಸೈಡ್ ಮಾಡಿದ್ದಾನೆ, ನಿತ್ಯಾನಂದ ಅವಳು ಆಗಿಲ್ಲ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. This is the important crucial point. And the family parents. ಆ ಸಾವು ಆದಂತಹ ವ್ಯಕ್ತಿಯ ಪೇರೆಂಟ್ ಗಳನ್ನ ಆತ ಫಸ್ಟ್ ಬ್ರೈನ್ ವಾಶ್ ಮಾಡಿ. ಸರ್, ಈ now that same family, same mother give a statement. I told before early lies. Statement second charge sheet la ಇದೆ CID. Okay. Earlier ಬಿಡದಿ police station la ನಾ ಸುಳ್ಳು information ಕೊಡುತ್ತೇನೆ ಇದೆ. That is 2010 la. Okay. That is true. So ಈಗ ಅವರ ಸಂಬಂಧಿಕರು ಏನ್ ಹೇಳ್ತಿದ್ದಾರೆ ಸರ್, ದಯಮಾಡಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದಿ ದೇ ಕ್ಯಾನ್ ಲಾಡ್ಜ್ ಎ ಕಂಪ್ಲೇಂಟ್ ದ ಕಮಿಷನರ್ ಆಫ್ ಪೊಲೀಸ್ ಅಥವಾ ಇದು ಬಿಡದಿ ಜಿಲ್ಲಾ SP ಬರುತ್ತೆ, ಜಿಲ್ಲಾ SP ಕಂಪ್ಲೇಂಟ್ ಕೊಟ್ರೆ ಖಂಡಿತವಾಗಿ ರಾಜ್ಯದ ಪೊಲೀಸ್ ಅಧಿಕಾರಿ ಎಲ್ಲರೂ ಕೆಟ್ಟವರಲ್ಲ. SP ಅವರು ಇದ್ರ ಬಗ್ಗೆ ಖಂಡಿತವಾಗಿ ಗಮನ ತಗೊಳ್ತಾರೆ. ತಗೊಂಡು ಈ ಕ್ಯಾನ್ ಟೇಕ್ ದ ಬಾಡಿ, ಇಟ್ ಕ್ಯಾನ್ ಡಿಗ್ ದ ಬಾಡಿ ಔಟ್. ತಹಸೀಲ್ದಾರ್ನ ಕರೆಸಿ ಇಲ್ಲ ಇಲ್ಲಿಂದ ಅಲ್ಲಿಗೆ ಕಳಿಸಿ ಬಾಡಿನ ಡಿಗ್ ಮಾಡಿ ಅಗೇನ್ ಮೇಕ್ ಎ ಸೆಕೆಂಡ್ ಪೋಸ್ಟ್ ಮಾರ್ಟಮ್. ಸೊ 2-3 ದಿನಗಳಾಗಿರುತ್ತಲ್ಲ, ಮತ್ತೆ ನಮಗೆ ಇನ್ಫಾರ್ಮೇಶನ್ ಖಂಡಿತ ಸಿಗುತ್ತೆ. ಮತ್ತೆ ರೀಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಫ್ಯಾಮಿಲಿನಲ್ಲಿ ಅವರೇ ಈಗಾಗಲೇ ಅಲ್ಲಿರಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದಾಖಲು ಮಾಡಿರೋದ್ರಿಂದ ಮತ್ತೆ ಯಾವತ್ತೂ ಕೂಡ ನಾವು ಅವ್ರ ರಿಲೇಟಿವ್ ಯಾರು ಈಗ ಮೃತಪಟ್ಟ ಸಂಗೀತ ರಿಲೇಟಿವ್ಸ್ ನಮಗ್ ಗೊತ್ತಿರೋ ಪ್ರಕಾರ ಆಸ್ ಫಾರ್ ಅವರ್ ನಾಲೆಡ್ಜ್ ಆಕೆಗೆ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳು ಇರಲಿಲ್ಲ. ಬಟ್ ಅವ್ರ ಅಮ್ಮ ಏನ್ ಹೇಳಿಕೆ ಕೊಟ್ಟಿರೋದು ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನೆ, ನನ್ನ ಮಗಳಿಗೆ 4 ವರ್ಷದಿಂದ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಅದನ್ನ ಹೋಗ್ಲಾಡಿಸೋದಕ್ಕೋಸ್ಕರ ಆಕೆ ನನ್ನ ಆಶ್ರಮ ಕರ್ಕೊಂಡು ಬಂದ್ಬಿಟ್ಟಿದ್ದೆ, ಅವಳು ಸತ್ತಿದ್ದಾಳೆ. ಸರ್, ಇದನ್ನ ಪೊಲೀಸರು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ. ಈಗ ನಾವು ಇಟ್ ಇಸ್ ನಾಟ್ ಎ ನ್ಯಾಚುರಲ್ ಡೆತ್. ಈ ಒಂದು ಇನ್ಸಿಡೆಂಟ್ ಅನ್ನ ದೇ ಕ್ಯಾನ್ ಬುಕ್ ಎ ಕೇಸ್, ದೇ ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಗೇಟ್. ಮತ್ತೆ ಇನ್ನೊಂದು ಇಲ್ಲೇನು ಸರ್ಕಾರ ಖಂಡಿತ ಇವ್ರಿಗೇನು ಸಹಾಯನೂ ಮಾಡೋದಿಲ್ಲ, ಪ್ರೊಟೆಕ್ಟ್ ಮಾಡೋದಿಲ್ಲ. ಸೊ ಪೊಲೀಸ್ ಹ್ಯಾಸ್ ಗಾಟ್ ಕಂಪ್ಲೀಟ್ ಲಿಬರ್ಟಿ ಟು ಗೆಟ್ ಇನ್ ಟು ದಿ ಇನ್ವೆಸ್ಟಿಗೇಷನ್ಸ್. ಇದು ಒಂದಾದ್ರ ಮೇಲೆ ಒಂದು ಸಿಮಿಲರ್ ಕೇಸಸ್ ಏನ್ ಲೆನಿನ್ ಅವರು ಹೇಳಿರೋದು, ಎಲ್ಲಾ ಸಾವಿಗೂ ಕೂಡ ಹೃದಯಾಘಾತ ಅಂತ ಹೇಳಿರೋದು ದಾಖಲಾಗಿರೋದು, ಅದು ಅನುಮಾನಾಸ್ಪದ 100%. ಈಗ ನಾವು ಒಂದು ರೀತಿನಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಏನು ಅನ್ಯಾಚುರಲ್ ಡೆತ್ ಅಂತ ಈಗಾಗಲೇ 174 ಆಗಿದ್ದಾರೆ. ಇನ್ನು ಅನುಮಾನಾಸ್ಪದ ನಾವು ಮೀಡಿಯಾದವರು ತಾವೆಲ್ಲರೂ ಬೆಳಕು ಚೆಲ್ಲಿರೋದ್ರ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಅದು ರೀಪೋಸ್ಟ್ ಮಾರ್ಟಮ್ಗೆ ಅವರು ಆರ್ಡರ್ ಮಾಡಬೇಕು. ಮತ್ತೆ DC ಶುಡ್ ಕಮ್ ಇನ್ ಟು ದ ಪಿಕ್ಚರ್. ಈ ಹ್ಯಾಸ್ ಟು ಟೇಕ್ ಅಲ್ಲೂ ಮಾಡೋ ಡಿಗ್ ಮಾಡಿ ಮಾಡುವಂತ ಡೆಫಿನೆಟ್ಲಿ ಮಚ್ ಎವಿಡೆನ್ಸ್. ಅದು 1 ತಿಂಗಳು ಆಗಿದ್ರೂ ಕೂಡ ಇವತ್ತು ಸೈನ್ಸ್ ಇಸ್ ವೆರಿ ವೆರಿ ಇದಿದೆ, ಮತ್ತೆ ಇದಿದೆ ಇರೋದ್ರಿಂದ. ಸೊ ಸೈನ್ಸ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ನವ ಡೇಸ್. ದೇ ಕ್ಯಾನ್ ಗೆಟ್ ಮ್ಯಾಕ್ಸಿಮಮ್ ಇದು ಈಗ ಕೊಟ್ಟಿರುವಂತ ಪೋಸ್ಟ್ ಮಾರ್ಟಮ್ ಒಂದು ಇದರಲ್ಲಿ 174 ಪ್ರಕಾರ ಪಂಚನಾಮೆನಲ್ಲಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿರ್ಬೇಕಾಗಿತ್ತೆ. ಅದು ಗೊತ್ತಿಲ್ಲಲ್ಲ ಇನ್ನ. ಯು ಹ್ಯಾವ್ ನಾಟ್ ಗಾಟ್ ದಿ ಕಂಪ್ಲೀಟ್. ಯಾರ್ಯಾರ ಸಮ್ಮುಖದಲ್ಲಿ ಅನುಮಾನಗಳನ್ನ ಕೇವಲ ಈಗ ನಾವು ಇನ್ ಜನರಲ್ ಇಷ್ಟು ದಿವಸ ಇಷ್ಟು ಹೊತ್ತು ತನಕ ನಿನ್ನೆ ರಾತ್ರಿಯಿಂದ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ವಿಚಾರ ಇಷ್ಟೇನೆ. ಬ್ರೀಫ್ ಆಗಿ ಏನಂತಂದ್ರೆ 24 ವರ್ಷದ ಸಂಗೀತ ಅಂತಕ್ಕಂತ ಒಬ್ಬ ಸನ್ಯಾಸಿನಿ ನಿತ್ಯಾನಂದನ ಆಶ್ರಮದಲ್ಲಿ ಏಕಾಏಕಿ ಕುಸಿದು ಬೀಳ್ತಾಳೆ. ಅವಳನ್ನ BGS ಹಾಸ್ಪಿಟಲ್ಗೆ ತರಬೇಕಾದ್ರೆ ಆಕೆಯ ಮಾರ್ಗ ಮಧ್ಯದಲ್ಲಿ ಆಕೆ ಮೃತಪಡ್ತಾಳೆ. ಡಾಕ್ಟರ್ ನೋಡಿದ ತಕ್ಷಣ ಈಕೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಸತ್ತಿದ್ದಾಳೆ ಅಂತ ಹೇಳ್ತಾರೆ. ಆ ನಂತರ ಅದು ಪೊಲೀಸ್ಗೆ ಕಂಪ್ಲೇಂಟ್ ಹೋಗುತ್ತೆ. ಪೊಲೀಸರು ರಾಜರಾಜೇಶ್ವರಿ ಆಸ್ಪತ್ರೆಗೆ ಕರ್ಕೊಂಡು ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿ ನಂತರ ಅದನ್ನ ಆಶ್ರಮಕ್ಕೆ ಕೊಡ್ತಾರೆ. ಆಶ್ರಮದವರು ಅವರ ಪೇರೆಂಟ್ಸ್ ಅನ್ನ ಕಳಿಸಿ ಕೊಟ್ಟು ಬಿಡ್ತಾರೆ ಅಂತಕ್ಕಂಥದ್ದು. ಆದ್ರೆ ಅನುಮಾನಗಳು ಹುಟ್ಕೊಳ್ಳೋದು ಎಲ್ಲಿ? ಸುಮೋಟೋ ಆಗಿ ದಾಖಲು ಮಾಡಿಕೊಂಡಂತಹ ಕೇಸ್ನಲ್ಲಿ 174 and 76 ಪ್ರಕಾರ ಇವರು ಪಂಚನಾಮೆ ಮಾಡೋ ಸಂದರ್ಭದಲ್ಲಿ ಯಾರನ್ನ ಇವರು ಮುಂದೆ ನಿಲ್ಲಿಸಿಕೊಂಡು ಪಂಚನಾಮೆ ಮಾಡಿದ್ರು, ಈ ಒಂದು ವಿಚಾರ ಬರಬೇಕಾಗುತ್ತೆ.
ಆನಂತರ ಅನುಮಾನಾಸ್ಪದ ಅಂತ ಮನಸ್ಸಲ್ಲಿ ಹೊಳೆದ ತಕ್ಷಣ ಪೊಲೀಸರು ಮೊದಲು ಈ ವಿಚಾರವನ್ನ ತಹಸೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕು. ತಂದಿಲ್ಲ ಅಂತಂದಾಗ ಅನುಮಾನ ಬರುತ್ತೆ. ಪಂಚನಾಮೆಯನ್ನ ನಮ್ಮ ರಿಪೋರ್ಟರ್ ಹೇಳಿದ ಪ್ರಕಾರ ಪಂಚನಾಮೆಯನ್ನ ನಿತ್ಯಾನಂದನ 5 ಜನ ಭಕ್ತರ ಮುಂದೆನೇ ಮಾಡ್ತಾರೆ ಅಂತಂದ್ರೆ ತಪ್ಪಾಗುತ್ತೆ ಅಲ್ವಾ? ಪಂಚನಾಮೆ ಇರ್ತಕ್ಕಂಥದ್ದೇ ಬೇರೆಯವರು ಬರಬೇಕು ಅಲ್ಲಿಗೆ ಅಂತಕ್ಕಂಥದ್ದು, ಇದು ತಪ್ಪಾಗುತ್ತೆ. ಸೊ ಈ ಎಲ್ಲ ಅನುಮಾನಗಳನ್ನ ಇಟ್ಕೊಂಡಾಗ ಖಂಡಿತವಾಗಿ ಈ ಸಾವು ಅಸಹಜ ಅನ್ನೋದು ಮತ್ತಷ್ಟು ಪ್ರಬಲವಾಗ್ತಾ ಹೋಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಟ್ಟ ಬ್ರೇಕ್ನ ನಂತರ.